ಉರ್ದೋಗ್ತೈತೆ ಹಂಗೇನೆ. ನೋಡಿ ಎಂತೆಂತ ಅದು ಮಾಡ್ತಾರೆ ಅವರು, ನಮಗೆ ಅಮ್ಮಂಗೆ ಆಗ್ತೈತೆ, ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತೈತೆ. ಯಾತೆ ಹಂಗೆ ಬೈಕೆಂತ ಇದೆಯಾ? ನನ್ನ ಮಗ ಮದುವೆ ಆಗಿ ಬಂದವನಿ, ಕರ್ಕೊಂಡೋಗಿ ಮದುವೆ ಮಾಡಿಸ್ಕೊಂಬಂದವ್ರು ನೋಡು. ಅಲ್ಲ ಎತ್ತು ತಂದೆ ತಾಯಿ ಒಂದಿಟ್ಟು ಅಕ್ಕಿ ಕಾಳಾಕನ ಇರಲಿ ಅಂತ ಹೇಳಿ ಕರೀಲಿಲ್ವಲ್ಲ ಅವ್ರೇನಿ ಎತ್ತಿ ಒತ್ತಿ ಸಾಕ್ತಾರಲ್ಲನ. ನಮ್ಮನ್ನು ಬರ್ರಪ್ಪ ತಂದೆ ತಾಯಿಯಾಗಿ ಒಂದೆರಡು 4 ಕಾಳು ಅಕ್ಕಿ ಕಾಳು ಹಾಕ್ರಿ ಅಂತ ಕರೀಲಿಲ್ವಲ್ಲ ನಮ್ಮನ್ನು. ಬಿಡೆ ಕರೆದಿದ್ದೋಟೆ ಬಿಡು, ಸುಮ್ಕಿರು. ನನ್ನ ಮಗ ಹಂಗೆ ಬಿದ್ದು ಇರಲೇಳು. ನಾವು ಯಾರ ನನ್ನ ಮಗನ ನೋಡೋದೇ ಬೇಡ, ಸುಮ್ಕಿರಿ. ಹೆಂಗಾನ ಮಾಡ್ಕೊಂಬ್ಲೇಳು, ಇರಲೇಳು, ಅಲ್ಲೇ ಇರಲೇಳು, ಹೆಂಗಿರ್ತಾನೆ ನೋಡೋದು. ಬಡ ಚೆನ್ನಾಗಿಲ್ಲ. ಓದ್ತಿದ್ದಂಗೆ ಐತ ಹುಡುಗಿ. ಯಪ್ಪ ಮಕ ಅಂತೂ ಯಪ್ಪ ನೋಡಕ್ಕೆ ಸರ್ ಬರೋಲ್ಲ. ಒಣಕ್ಲು ಕಡ್ಡಿ ಆಗ್ಯಾವಳೆ, ಕಂಕಿ ಆಗ್ಯಾವಳೆ, ಕಂಕಿದ್ದಂಗೆ ಇದ್ದಾಳೆ, ಪಾರ್ಕೆ ಕಡ್ಡಿ ಇದ್ದಂಗೆ ಇದ್ದಾಳೆ. ಹಂಗೆ ನೋಡಕ್ಕೆ ಸರ್ ಬರೋಲ್ಲ ಅಂತಳ್ಳಿ ಮದುವೆ ಆಗಿ ಬಂದವನಿ ಹೋಗಿ. ಬಿಡು, ನಾವು ನಮ್ಮ ಕಿಟ್ಟಗೆ ನೋಡಿರಾತು. ಕಿಟ್ಟು ನಿನ್ನ ತಮ್ಮ ಮದುವೆ ಆಗ್ಯಾವನ ಅಂದ್ಕಣೋ. ನಿಮ್ಮ ತಮ್ಮ ಅಂತ ಯಾಕೆ ಹೇಳ್ತೀಯಪ್ಪ? ನನಗೆ ಹಿಂದಿಲ್ಲ ಮುಂದಿಲ್ಲ ಯಾವನೂ ಇಲ್ಲ, ನಾನು ಒಬ್ಬನೇ ಮಗ ಅಂತ ಅಂದ್ಕೊಂಡಿದ್ದೀನಿ. ಯಾವನೂ ಇಲ್ಲ ನನಗೆ. ಮದುವೆ ಆಗ್ಯಾವನಿ, ಮದುವೆ ಆಗಿ ಕರ್ಕೊಂಬಂದವನಂತೆ, ಇವರು ಹೋಗಿದ್ರಂತೆ. ನಾವು ಹೋಗಿದ್ವಿ ಅಂತ ಹೇಳ್ತಿದ್ರು. ಅಲ್ಲ ಹೆಂಗೆ ನೋಡಿದ್ದಾರು, ಎಲ್ಲಿ ಮದುವೆ ಮಾಡಿದ್ದಾರು, ಅವ್ರು ಹೆಣ್ಣು ಕೊಟ್ಟಿರೋ ಎಂತಾರು, ಅವ್ರು ಹೆಣ್ಣು ಕೊಟ್ಟಿರೋ ಯಾರಂತ ಗೊತ್ತಾಗಲಿ ಚಂದಕ್ಕೆ ಹೋಗ್ಬಿಡ್ತೀನಿ. ಅಲ್ಲ ಅಪ್ಪ ಅಮ್ಮ ಯಾರು ಏನು ಎತ್ತ ಅಂತ ವಿಚಾರಿಸ್ತಾನೆ, ಹೆಣ್ಣು ಹೆಂಗೆ ಕೊಟ್ರು ಅವರು, ಹೆಣ್ಣು ಹೆಂಗೆ ಕೊಟ್ಟರು ಅಂತ ನಾನು ಕೇಳೋದು. ಅದು ಅಂಥದ್ದು ಹೇಳಮ್ಮ. ಈಗ ಎಲ್ಲನ ಸರಿಯಾಗಿದ್ದರು ಎಲ್ಲ ವಿಚಾರಿಸ್ತಾರೆ. ತಂದೆ ತಾಯಿ ಏನು ಮಾಡ್ತಾರೆ, ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲಪ್ಪ, ನಿಮ್ದು ಏನಪ್ಪ ಎತ್ತ ಅಂತ ಮನೆ ಕಡೆಗೆ ಎಲ್ಲ ವಿಚಾರಿಸಿ ಬಂದು 4 ಜನನ ವಿಚಾರಿಸಿ ಹೆಣ್ಣು ಕೊಡೋದು. ಅದ್ರದ್ದು ಏನು ಪಾರ್ಟ್ ಐತಾ ಏನೋ ಹೆಣ್ಣಿಂದು, ಅದಕ್ಕೆ ಕೊಟ್ಟವ್ರಿ. ಹೆಣ್ಣಿಂದ ಏನೋ ಒಂದು ಮಿಸ್ಟೇಕ್ ಇರೋದಕ್ಕೆ ಕಣಮ್ಮ. ಅದೇನೋ ಅಲ್ಲಿ ಮದುವೆನೇ ಆಗಿತ್ತು, ಏನೋ ಯಾರಿಂದಲ್ಲ ಓಡನೇ ಹೋಗಿತ್ತು. ಅದು ಏನು ಎಂಥ ತಲೆಬಡ್ಗನೋ ಏನೋ ಗೊತ್ತಿಲ್ಲ. ಅದಕ್ಕೆ ಎಲ್ಲ ಬಂದಿರ್ಬೇಕು ಅಷ್ಟೇ. ಅದಕ್ಕೇನೆ ಯಾರು ಇಲ್ಲ ಅನ್ಸುತ್ತೆ. ಈಗಳಮ್ಮ ನನಗೆ ಹಿಂಗೆ ಮೋಸ ಮಾಡಲಿಲ್ವಿ, ಇವಳು ಯಾರೋ ಬಂದು ನನ್ನ ಒಡವೆ ದುಡ್ಡು ಎಲ್ಲ ನಮ್ದು ಯಾರು ಓದ್ಕೊಂಡು ಹೋಗ್ಲಿಲ್ವಿ, ಆಗ ಅಂತಳಿರ್ಬೇಕು ಕಣಮ್ಮ. ಹಂಗೆ ಆಗಬೇಕು. ಆಗ ಅವ್ನು ಸಿಗ್ಲಿಂಗ್ ಹೋಗೋನು ಅವ್ರಿಗೂ ಹಂಗೆ ಆಗಬೇಕು, ಹಂಗೆ ಆಗಬೇಕು. ಹಂಗೆ ಆಗಬೇಕು. ಹೇಳ್ಬಿಡು, ನಾವು ನಮ್ಮ ಪಾಪನ ಮಾಡೋಣ, ನಾವು ಅವ್ರನ್ನ ಕರೀದಂಗೆ ಮಾಡೋಣ. ಹೆಣ್ಣು ಮಾಡೋಣ, ಮದುವೆ ಎಲ್ಲ ಸೊಟ್ಟು ಮಾಡೋಣ, ಕರೀದಂಗೆ ಮಾಡೋಣ. ನಾವು ಎಲ್ಲನೂ ಹುಡುಕ್ತಾ ಇದೀವಲ್ಲ, ಸೊಟ್ಟು ಆಗ್ತೈತೆ, ಒಳ್ಳೆ ಹುಡುಗಿ ಚೆನ್ನಾಗಿರೋ ಎಣ್ಣೆ ಸಿಕ್ಕೈತಿ. ಅಲ್ಲ ಸಿಗ್ತಾ ಬಿಡು ನಮ್ಮ ಪಾಪಗೇನು. ಇವನಿಗೇನು ಸಿಗ್ತಾವೆ, ಅವನಿಗೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ. ನಾನು ಅವ್ನ ಮದುವೆ ಮಾಡೋದೇ ಕಷ್ಟ ಅಂದ್ಕೊಂಡಿದ್ದೆ. ಇವನಿಗೇನು ಕೊಡ್ತಾರೆ, ಅವನು ಗುಂಗುಂಗ್ರು ಕೂದಲು ಈಟೆ ಇಟ್ಟು ನೆಲ್ದಾಗ ಆಳ್ಕೆಣಂಗೆ ಇದ್ದಾನೆ, ಬುಡುಕಿದ್ದಂಗೆ ಇದ್ದಾನೆ, ಕೊಡಲ್ಲ. ಇವನಾದ್ರೂ ಒಂದಿಟ್ಟು ಉದ್ದ ದಪ್ಪ ಸೇನಕ್ಕೆ ಇದ್ದಾನೆ ಒಂದು ಮಟ್ಟವಾಗಿ. ಅವನು ಒಂದಿಟ್ಟು ಗಿಡ್ತಾಳಿ ಅವನು. ಬಿಡು, ನಾವು ಈಗ ಅವ್ನ ಮನೆ ಕಟ್ಟಿ ಮದುವೆ ಆಗೋಣ ಅಂತಿದ್ದೆ. ಸುಮ್ಮನೆ ಮದುವೆನೇ ಆಗಿ ಈಗಳಮ್ಮ ನಾನು ಫೋಟೋ ಶೂಟ್ ಮಾಡಿಸ್ಕೋಬೇಕು, ಎಲ್ಲ ಸೂಟ್ ಮಾಡಿಸ್ಕೊಂಡು ಗ್ರ್ಯಾಂಡಾಗಿ ಮದುವೆ ಆಗಿ ಆಮೇಲೆ ಮನೆ ಕಟ್ಟೋಣಂತ. ಫಸ್ಟ್ ಮದುವೆ ಆಗ್ಬೇಕು ಕಣಮ್ಮ, ಚೆನ್ನಾಗಿ ನಾನು ಗ್ರ್ಯಾಂಡಾಗಿ ಮದುವೆ ಆಗಬೇಕು. ಕಣಪ್ಪ, ನಾನು ಅದನ್ನೇ ಮನೆ ಕಟ್ಟಿ ಮದುವೆ ಆಗ್ತೀವಿ ಅಂದರೆ ಶಾನೆ ದಿನ ಆಗುತ್ತೆ. ಮನೆ ಆಗೋಕ್ಕಿನ್ನೂ 2 ವರ್ಷ ಬೇಕು. ಅವ್ನು ಮನೆ ಕಟ್ಟಕ್ಕೆ ಇಟ್ಕೊಂಡಿದ್ದೀವಿ ಅಂದರೆ 2 ವರ್ಷ ಬೇಕು. ಕಟ್ಕೊಂಬ್ಲೇಳು ಅವತ್ತಿರಾನ. ಅವಕ್ಕೇನೆ ಆಗ್ತಿಲ್ಲ, ಕಟ್ಕೊಂತಾವ ಕಟ್ಲೇಳು. ಅದೇ ಮತ್ತು ಇನ್ನೇನು ಮಾಡೋಕ್ಕಾಗ್ತೀವ, ನಿಮ್ಮ ಅಮ್ಮನ ಕೈಲೂ ಆಗಲ್ಲ. ಅವಜ್ಜಿ ಬೇರೆ ಬೋರ್ದಂಗೆ ಅಲ್ಲ ಒಜ್ಜಿ, ಅದಕ್ಕೆ ಇನ್ನೇನು ಮಾಡ್ತೀಯ, ನೀನು ಸುಮ್ಮನೆ ಮದುವೆ ಆಗಪ್ಪತ್ತ ಎಲ್ಲ ನೋಡಿ ಒಳ್ಳೆ ಹುಡುಗಿನ ವಿಚಾರಿಸಿ ನಾವು ಮದುವೆ ಮಾಡ್ಕೊಂಬನತ್ತ. ಸರಿ ಆಯ್ತು ಹೇಳಪ್ಪ, ಹಂಗಾರೆ ನಾನೆಲ್ಲ ನೋಡಿ ಮಾಡಿ ವಿಚಾರಿಸಿ ಮದುವೆ ಆಗ್ತೀನಿ. ಇದು ಅಂಥದ್ದು ಹೇಳು, ಆಮೇಲೆ ಕೈ ಕೊಟ್ಟಾಗ ಅಂಥದ್ದಾದ್ರೆ ಏನು ಮಾಡೋದು. ಅದಕ್ಕೆ ಆಗಿರೋದಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. ನೋಡಪ್ಪ, ನೀನು ಅಪ್ಪ ಅಮ್ಮನೆಲ್ಲ ಜೊತೆಗೆ ಇಕ್ಕೊಂಡು ನಿನಗೆ ಹುಡ್ಕೋಕ್ಕಾಗಲ್ಲ. ಅವ್ನು ನಿಮ್ಮ ತಮ್ಮ ಹೆಂಗೆ ಮದುವೆ ಆಗಿ ಬಂದವನಿ, ಎಂಥ ಚೆನ್ನಾಗಿ ಇದ್ದಾನೆ, ಹಂಗೆ ಹಂಗೆ ಇದ್ದಾನೆ. ಮದುವೆ ಆಗಿ ಹಂಗೆ ಕಿಲ್ಲ ನಕ್ಕೊಂಡು ಡ್ರೆಸ್ಸು ಸೀರೆ ಮನೆಗೆ ಬೇಕಾಗಿರೋವು ಅಂತ ಸಾಮಾನು ಎಲ್ಲ ತಮ್ಮಂದವ್ರಿ. ಎಲ್ಲ ತಂದಾರೇನು ತಮ್ಮಂಗಾರಿ? ಹೊಸ ಕುಕ್ಕರು, ಆಟ್ ಬಾಕ್ಸು, ಮಿಕ್ಸಿ ಎಲ್ಲ ತಮ್ಮಂದವನ್ನೆಲ್ಲ ನಮ್ಮಮ್ಮ ತಡೋಯ್ತೆ ಎಲ್ಲ ಇಲ್ಲ. ಎಲ್ಲ ಹೊಸವು ಮನೆ ಎಲ್ಲನೂ ಅದನ್ನ ಬಣ್ಣ ಹೊಡಿಸ್ತಾನಂತೆ. ಎಲ್ಲ ಹೊಡಿಸ್ತೀನಿ, ಎಲ್ಲ ಇದನ್ನೇ ರಿಪೇರಿ ಮಾಡಿಸ್ಕೊಂಡಿರ್ತೀನಿ. ನಾನು ದುಡ್ಕಮ್ಮವರೆಗೂ ನಾನು ಇದ್ರಾಗಿರ್ತೀನಿ, ಆಮೇಲೆ ದುಡ್ಕೊಂಡು ಮಾಡ್ತೀನಿ ನಾನು ಅಂತಾನೆ. ಈಗಲೇ ಎಲ್ಲ ಬೋಲ್ ರೇಟ್, ಅವ್ನು ದುಡ್ದು ಮಾಡೋಷ್ಟೊತ್ತಿ ಇನ್ನೂ ರೇಟ್ ಆಗ್ತಾರೆ. ಇನ್ನು ಅವನೇನು ಅನ್ಕೊಳ್ಳೋ ನನ್ನ ಕೈಲಂತೂ ಆಗಲ್ಲ ಬಿಡು. ಅದನ್ನ ಸೈಟ್ ಮಾಡ್ದಲೆ ಅಂತೂ ಮನೆ ಕಟ್ಟೋಕ್ಕಾಗಲ್ಲಮ್ಮ ಅವ್ನ ಕೈ. ನಾನೇ ಸೈಟ್ ಮಾರ್ದಾನೇ ಇವಾಗ 20-25 ಲಕ್ಷಕ್ಕೆ 20 ಲಕ್ಷಕ್ಕೆ ಸೈಟ್ ಮಾರ್ದಾನೇ ನಾನೇ ಇವತ್ತು ಎಷ್ಟು ಪರದಾಡ್ತಾ ಇದ್ದೀನಿ. ಎಲ್ಲ ಏನಪ್ಪ ಇದು ಅಂತ. ಇವಾಗ ನಾನೊಂದು 5 ಲಕ್ಷಕ್ಕೆ ಮದುವೆ ಮದುವೆ ಆಗ್ತೀನಿ ಆಂಟಿ. ಇನ್ನು ಉಳ್ದಿರೋದಕ್ಕೆ ಅಂತೀನಿ, ಇನ್ನೊಂದು ಅರ್ಧ ಆಮೇಲೆ ಬೇಕಾದ್ರೆ ಸಾಲ ಮಾಡ್ಕೊಂಡು ಕಟ್ಟೋಕ್ಕಾಗೋದು. ಒಂದು ಅರ್ಧ ಇದ್ರೆ ಒಂದು ಅರ್ಧನಾದ್ರೂ ಸಾಲ ಮಾಡ್ಕೊಂಡು ಕಟ್ಬೋದು. ಇವಾಗ ನಾನು ಒಂದು 20 ಲಕ್ಷಕ್ಕೆ ನಾನು ಸೈಟ್ ಮಾರಿದ್ದೀನಿ ಅಂದರೆ 5 ಲಕ್ಷ ಮದುವೆ ಆಗ್ತೀನಿ, ಇನ್ನು 15 ಲಕ್ಷ ಇರುತ್ತೆ. ನಾ ಒಂದು 15 ಲಕ್ಷ, ಒಂದು 30 ಲಕ್ಷಕ್ಕೆ ಮನೆ ಆಗಂಗೆ ಮಾಡ್ತೀನಿ. 15 ಲಕ್ಷಕ್ಕೆ
ಇವಾಗ ಇನ್ನೂ ಒಂದು 15 ಕೂಡಿಸ್ಬೋದು. ಇನ್ನೊಂದು 10 ಆದರೂ ಸಾಕು. 25 ಲಕ್ಷಕ್ಕೆ ಮನೆ ಕಟ್ಟಂಗೆ ಮಾಡಿದ್ರು ಸಾಕು. ನೆಮ್ಮದಿಯಾಗಿರ್ಬೋದು. ಮಾಡ್ತೀನಿ ನಾನು, ನೋಡು. ನಾನು ನೋಡಿಲ್ಲಪ್ಪ, ತಡಿ ನೋಡ್ಕೊಂಬತ್ತೀನಿ. ಅದೆಂಥ ಗುಬ್ಬೆ ಮಕ್ಕಳದ್ದು ಎಂಥದ್ದು ಬಂದೈತಿ ಅಂತೇಳಿ ಅವ್ನಿಗಿನ್ನ ತಾತ ಆಗಿರೋ ಅಂಥದ್ದು ಬರುತ್ತೆ. ನನಗಂತ ಅವ್ನು ನೋಡೋಕ್ಕಾಗಲ್ಲ ಕಣ್ಲಲ್ಲಿ ತಂಟಿ, ನೀನೇನೋ ನಾನು. ಪಾಪ ನೀನು ಹಂಗೆ ಅಂತೀಯ. ಮಸ್ತ್ ದುಡ್ಡು ಐತ್ ಕಣಪ್ಪ. ಆ ಹುಡುಗಿ ಕಾಲು ಜನ ಕೊಡ್ಸ್ಯಾವನಿ, ಎಲ್ಲ ಇವನೇ ಕೊಡ್ಸ್ಯಾವನಿ. ಅದೆಂಥದ್ದು ಏನೋ ನಾನು ಯಾವ ಮಂದಿ ನಮ್ಮ ಅಪ್ಪಜ್ಜರೆಲ್ಲ ಭಾಳ ಚೆನ್ನಾಗಿದ್ದಾರೆ, ಮನೆ ಕಡೆಗೆಲ್ಲ ನೋಡ್ಕೊಂತಾರೆ ಅಂತ ಹೇಳ್ತಿದ್ಲು ಅವಳು. ಹೋಗ್ತಾರೆಲ್ಲ ಮನೆ ಕಟ್ಟಿಸ್ಕೊಡ್ತಾರೆ, ಅವರೇ ಕಟ್ಟಿಸ್ತಾರೆ ಅಂತ ಹೇಳ್ತಿದ್ಲು. ಅದಿದ್ದು ಸುಳ್ಳು ಏನೋ ನಿಜ ಗೊತ್ತೇ ಇಲ್ಲ. ಯಾರು ಇರೋಕ್ಕಿಲ್ಲ, ಅವ್ರ ಅಪ್ಪ ಅಮ್ಮಯ್ಯ ಯಾರು ಇರೋಕ್ಕಿಲ್ಲ. ಯಾರು ಇಲ್ದಾರಾಗೋದಕ್ಕೆ ಕೊಟ್ಟಿರೋದೆಲ್ಲ ಇರೋರಾಗಿದ್ದರೆ ನಿಮ್ಮ ಅಪ್ಪ ನಿಮ್ಮಮ್ಮ ಏನು ಮಾಡ್ತಾರೆ, ನಿಮ್ಮ ಅಪ್ಪ ನಿಮ್ಮಮ್ಮ ಕರ್ಕೊಬರಪ್ಪ, ನಿಮ್ಮ ಅಪ್ಪ ನಿಮ್ಮಮ್ಮ ಯಾರು ಎತ್ತ ಅಂತ ಎಲ್ಲ ವಿಚಾರಿಸಿ ಹೆಣ್ಣು ಕೊಡೋದು ಇವಾಗಿನ ಕಾಲದಾಗೆ. ವಿಚಾರಿಸ್ದಲೇ ಯಾರು ಹೆಣ್ಣು ಕೊಡಲ್ಲ. ಅವಳು ಎಂತಾಳ ಏನೋ, ಅವಳದೇನು ಎಫೆಕ್ಟ್ ಆಯ್ತು ಅದಕ್ಕೆ ಕೊಟ್ಟವ್ರಿ. ಯಾರೇನೇನು ಸುಮ್ಮನೆ ಕೊಡಲ್ಲ ಇವಾಗ. ಎಲ್ಲರೂ ಹಂಗೆ ಎಂಬುದು ಏನೋ ಎಫೆಕ್ಟ್ ಇರೋದಕ್ಕೆ ಅಂತಂದು ಕೊಟ್ಟಿರೋದು ಅಂತ. ಮನೆಗೆ ಬಂದರು ಎಲ್ಲ ತಂದವನು, ಎಲ್ಲ ಮಾಡಿದ್ದಾನೆ, ಓಟೊಂದೆಲ್ಲ ಸಾಮಾನು ಮನೆಗೆ. ಎಲ್ಲ ಮಸ್ತಾಗಿ ಮಾಡ್ಯಾನಪ್ಪ. ಏನು ಹಂಗೆ ರಾಮ 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 ಸಖತ್ತು ಮಾಡಿದ್ದಾನೆ ಮನೆಯಾಗಿ. ಎಲ್ಲ ತಾಂಬಂದು ಅಂದ್ಕೊಂಡು ಇನ್ನು ಪಿಡ್ಜು ಅದೆಲ್ಲ ತಾಂಬತ್ತೀನಿ ಅಂತಿದ್ದ. ಸಣ್ಣ ಸಣ್ಣ ತೆಟ್ಟುಗಳು, ಇವು ದೊಡ್ಡ ತೆಟ್ಟಿ 100 ರೂಪಾಯಿ ಬಂದ್ರವಂತೆ. ಒಂದು ಡಜನ್ ತಂದವನಿ. ಟೀ ಕುಡಿಯೋ ಲೋಟ 1 ಡಜನ್ ತಂದವನಿ, ನೀರು ಕುಡಿಯೋ ಲೋಟ 1 ಡಜನ್ ತಂದವನಿ, ತಿಂಡಿ ತಿಂಬ ಪ್ಲೇಟ್ 1 ಡಜನ್ ತಂದವನಿ. ಎಲ್ಲ ನಾ ಸಣ್ಣ ಪುಟ್ಟ ತಂದವನಿ. ನಾಳೆಗೆಲ್ಲ ಪಿಡ್ಜು ಅಂತ ತೊತ್ತಾನಂತೆ. ಪಿಡ್ ತೊತ್ತಾನಂತೆ. ಅವಳು ಫ್ರಿಡ್ಜ್ ಬೇಕು, ತರಕಾರಿ ಎಲ್ಲ ಒಣಗುತ್ತೆ ಅಂದ್ಲಂತೆ, ಅದಕ್ಕೆ ಪಿಡ್ ತೊತ್ತಾನಂತೆ. ಪಿಡ್ಜು ಇನ್ನೇನು ಹೊಸ ಮನೆಗೆ ಹೋದ ತಾಮನಂತಿದ್ವಿ, ಒಂದು ಕಡಿಮೆದೊಂದು ತಾಂಬತ್ತೀವಿ ಸದ್ಯಕ್ಕೆ ಸಾಕು ಅಂತ ಹೇಳ್ತಿದ್ದ. ಟಿ ವಿ ಒಂದು ಫ್ರಿಡ್ಜು ಅಂತ ತಂದಿಕ್ಕೊಂಡ್ರೆ ಸಾಕು. ನಮ್ಮ ಪ್ಯಾನ್ ತಂದವನಿ, ಎಲ್ಲ ಮಾಡ್ಕೊಂಡವ್ನಿ. ಅದೇ ಓಟು ಯಾಕಂತ ಅವನು ಅವ್ರನ್ನೆಲ್ಲ ಯಾಕೆ ಕರೆಯೋದು ಅಂತ ನನ್ನೇ ಮುಂದೆ ಬಂದ್ರೆ ಮಾತಾಡ್ಸಲ್ಲ. ಏನು ಅವನು ಅಂತನಾಗ್ಯವನೇ, ಇವನು ಇಲ್ಲ ಅಂತ ಹೇಳ್ಕೊಟ್ಟ ನಮ್ಮ ಸಿದ್ಲಿಂಗ್ ಒಳನಲ್ಲ. ಅವ್ನು ಸಿದ್ದಂಬ ನನ್ನ ಮಗ, ತಾರತ್ತಿಗಡಿ ನನ್ನ ಮಗ. ಅಂದರೆ ಅವನೇ ಹೇಳ್ಕೊಟ್ಟಿರೋದು. ಇದು ಅವನೇ ಹೇಳ್ಕೊಟ್ಟಿರೋದು. ಹೇಳ್ಕೊಡ್ದಲೇ ಯಾರು ಹಂಗೆ ಮಾಡಲ್ಲ ಅಂಥವೆಲ್ಲ ಹೇಳ್ಕೊಡ್ಬಾರ್ದು. ದೂರ ಮಾಡೋ ಅಂಥದ್ದು ಒಬ್ರಿಗೆ ತರತಿಗಡಿ ತಂದಿಕ್ಕ ಅಂಥದ್ದು ಹೇಳ್ಕೊಡ್ಬಾರ್ದು. ನೋಡಿ ಹಂಗಾನೆ ಇರಲಿ. ನೋಡಿದ್ರಲ್ಲ ವೀಕ್ಷಕರ, ಹುಡುಗಿದು ಏನು ಎಫೆಕ್ಟ್ ಆಯಿತೋ ಏನೋ. ನನ್ನ ಮಗುಗೆ ಹೇಳಿದೆ ನಮ್ಮ ಕಿಟ್ಟನು ಹಂಗೆ ಅಂತಂದ. ಆ ಹುಡುಗಿ ಸರಿಯಾಗಿಲ್ವೇನ, ಅದಕ್ಕೆ ಕೊಟ್ಟವ್ರೆ, ಇಲ್ಲಾಂದ್ರೆ ಕೊಡ್ತಿರ್ಲಿಲ್ಲ, ಇಲ್ಲಾಂದ್ರೆ ಅಪ್ಪ ಅಮ್ಮ ಎಲ್ಲರನ್ನೂ ಕೇಳೋರು ಅಂತ ಹೇಳಿ ಅದಕ್ಕೇ ಹೇಳ್ತಾ ಇದ್ದೀನಿ. ಏನೇ ಅಂದ್ರೂ ಇವಾಗ ಆ ಹುಡುಗಿ ಸರಿ ಇಲ್ಲ ಅನ್ನಿಸ್ತೈತಿ. ಅವ್ರ ಅಪ್ಪ ಅಮ್ಮ ಯಾರು ಇರೋಕ್ಕಿಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.